ನಮಸ್ಕಾರ. ನಮಸ್ಕಾರ. ನನ್ನ ಹೆಸರು ರೇವಂತ್. ನಾನು ಫಸ್ಟ್ PUC ಹಿಮಾಂಶು ಕಾಲೇಜಲ್ಲಿ ಓದ್ತಿದ್ದೀನಿ. DVGL ಫುಲ್ ಟೈಮರ್ ಆಗಿದ್ದೀನಿ. ಸರ್ ಹೆಸರು ಬಾಬು ಸರ್. ನಮಸ್ಕಾರ. ಸರ್ ನಮಗೆ ಮ್ಯಾಥ್ಸ್ ಕ್ಲಾಸ್ ತಂತಾರೆ. ಇವತ್ತು ಲೀನಿಯರ್ ಇನ್ಇಕ್ವಾಲಿಟೀಸ್ ಮಾಡ್ತಾರೆ. ಈ ಚಾಪ್ಟರು 4 ಅಥವಾ 5 ಎಪಿಸೋಡ್ಸ್ ಆಗುತ್ತೆ. ಸರ್ ಇದರಲ್ಲಿ ಶಾರ್ಟ್ ಮೆಥಡ್ ಹೇಳ್ಕೊಡ್ತೀರಾ? ಶಾರ್ಟ್ ಕಟ್ ಒಳ್ಳೇದಲ್ಲಪ್ಪ. ಅಂದರೆ ಬೇಗ ಮಾಡೋಕ್ಕೆ ಈಸಿ ಆಗುತ್ತೆ ಅಂತ. ಆಯ್ತು, ಇದೊಂದು ಪ್ರಾಬ್ಲಮ್ಮು. ಒಂದು ಪ್ರಾಬ್ಲಮ್ ಎರಡ ಎಲ್ಲನೂ ಭಾಳ ವಿಚಿತ್ರ ಆಯಿತು ನಿಂದು. ಆಯ್ತು, ಟ್ರೈ ಮಾಡ್ತೀನಿ. ಆಯ್ತು ಸರ್. ಬಟ್ ವಿದ್ಯಾರ್ಥಿಗಳೇ ಹೇಳ್ತಾ ಇದ್ದೀನಿ, ಅವ್ನು ಶಾರ್ಟ್ಕಟ್ ಕೇಳ್ದ ಅಂತ ಹೇಳ್ಕೊಡ್ತಾ ಇದ್ದೀನಿ. ಬಟ್ ಟ್ರೆಡಿಷನಲ್ ಮೆಥಡ್ ತಿಳ್ಕೊಂಡಿರ್ಬೇಕು. ಟ್ರೆಡಿಷನಲ್ ಮೆಥಡ್ಗೆ PUC ಬುಕ್ ಓದಿ, ಆಯಿತಾ? ಸರ್. ಸರಿ, ಲೀನಿಯರ್ ಇನ್ಇಕ್ವಾಲಿಟಿ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಫಸ್ಟ್ ಕ್ವಶನ್ ಓದು. 24x is less than 100 when x is a natural number. X is a natural number. ಹೌದಾ? 0 ನ್ಯಾಚುರಲ್ ನಂಬರಾ? ನೋ ಸರ್. ಆದ್ರಿಂದ ಎ ತಪ್ಪು. ಹಾಂ. ಯಾಕೆ ಏನಲ್ಲಿ 0 ಇದೆ? ಇನ್ನೊಂದು ಯಾವುದೋ ಇದೆ ಹೇಳು. ಸಿ ತಪ್ಪು. 0 ಇದೆ, ಆದ್ರಿಂದ ಇಲ್ಲ. ಇದೆರಡಾಯ್ತು. ಇದು ಎರಡರಲ್ಲೊಂದು ಕಾಮನ್ ಇರಲೇಬೇಕು. ಎಸ್ ಸರ್. ಬಿ ಕರೆಕ್ಟಾ ಡಿ ಕರೆಕ್ಟಾ ಅಂತ ಕ್ವಶನ್. ಬಿ ಮತ್ತೆ ಡಿ ನಲ್ಲಿ ಏನ್ ಸಾಮಾನ್ಯವಾಗಿದೆ? ಎರಡುವೆ 1 2 3 4 ಕಾಮನ್ ಆಗಿದೆ. ಏನಿಲ್ಲ? ಡಿ ನಲ್ಲಿ 5 ಇದೆ, ಇಲ್ಲಿ 5 ಇಲ್ಲ. 5 ಸ್ಯಾಟಿಸ್ಫೈ ಆದ್ರೆ ಇದೆ ಕರೆಕ್ಟ್, ಇಲ್ಲ ಅಂದ್ರೆ ಇದು ಕರೆಕ್ಟ್. ಎಸ್ ಸರ್. ಪುಟ್ x is equal to 5. 24 into 5 is this less than 100? ಎಸ್ ಸರ್. 24 into 5 ಎಷ್ಟು? 120. 120 less than 100, true or false? Wrong. Not less than 100, correct? Wrong. Therefore, option D is ruled out. Option C is correct. Option B is correct. ಎಸ್ ಸರ್. ಟ್ರೆಡಿಷನಲ್ ಮೆಥಡ್ ಹೇಳ್ಬಿಡ್ತೀನಪ್ಪ, ನನ್ನ ಕರ್ತವ್ಯ, ಟೀಚರ್ ಕರ್ತವ್ಯ. x is lesser than 100 by 24. ಆದ್ರಿಂದ x is less than 4.167. 4.167. x is Equal less to- ಅಂದ್ರೆ ಅಥವಾ x belongs to 1 2 ಫ್ಲವರ್ 3 ಬ್ರಾಕೆಟ್ 1 2 4ಕ್ಕಿಂತ ಕಡಿಮೆ ತಾನೆ. 4.16ಕ್ಕಿಂತ ಕಡಿಮೆ ಅಂದ್ರೆ 4 ಕೂಡ ಸೇರಿಸ್ಕೊಡಿ. ಎಸ್ ಸರ್. Second one. Solve minus 12x is greater than 30 when x is a natural number. ನೋಡಪ್ಪ, -12x ಗ್ರೇಟರ್ ದೆನ್ 30. ಎಸ್ ಸರ್. -x ಗ್ರೇಟರ್ ದೆನ್ 30/12. ಇದು ಏನೋ ಒಂದು ನಂಬರ್ ಆಗತ್ತೆ. ಎಕ್ಸ್ ನ್ಯಾಚುರಲ್ ನಂಬರ್ ಆದ್ರೆ -x ಏನಾಗುತ್ತೆ? ನೆಗೆಟಿವ್ ನಂಬರ್ ಆಗುತ್ತೆ. ಆಗ ದೇರ್ ಇಸ್ ನೋ ನೆಗೆಟಿವ್, ನೋ ನೆಗೆಟಿವ್ ನ್ಯಾಚುರಲ್ Yes, sir. ನಂಬರ್, ಆದ್ರಿಂದ ನೋ ಸೊಲ್ಯೂಷನ್. ಎಸ್ ಸರ್. ಇದು ನೋಡಿದ್ರೆ ಅಬ್ಸರ್ವ್ ಮಾಡಿದ್ರೆ ಸಿಗುವಂಥದ್ದು. ಬೇಡ ಅಂತ ಹೇಳಿದ್ರೆ ನೋಡಿ, -x is ಗ್ರೇಟರ್ ದೆನ್ 30/12 ಅಂದ್ರೆ 12 2s are 24, 12 5s are 60. ಹೌದಾ? ಎಸ್ ಸರ್. -2.5 ತಾನೇ ಆಗುತ್ತೆ. ಎಸ್ ಸರ್, -2.5. ಸೊ x is lesser than -2.5. ಯಾಕೆ ಅಂತ ಹೇಳಿದ್ರೆ ಮೈನಸ್ ಸೈನ್ ಇಂದ ಮಲ್ಟಿಪ್ಲೈ ಮಾಡಿದಾಗ ಇನ್ಇಕ್ವಾಲಿಟಿ ರಿವರ್ಸ್ ಎಸ್ ಮಾಡಬೇಕು. ಸರ್. ಅಂದ್ರೆ x belongs to natural number. There is no natural number and there is no natural number less than -2.5. Therefore, no solution. Solve 5x minus 3 is less than 7 when x is an integer. Okay. ಯಾವ ಮೆಥಡ್ ಬೇಕು? ಶಾರ್ಟ್ ಕಟ್. ಆಯ್ತಪ್ಪ. ನೋಡಿ, ಎ ನಲ್ಲಿ 1 ತನಕ ಇದೆ, ಸಿ ನಲ್ಲಿ 1 ತನಕ ಇದ್ದು 2 3 ಎಕ್ಸ್ಟ್ರಾ ಇದೆ, ಬಿ ನಲ್ಲಿ 2 3 ಇದೆ, ಆಯ್ತಾ? ಇಲ್ಲಿ 2 ಇದೆ, 3 ಇಲ್ಲ. 2 ಸಬ್ಸ್ಟಿಟ್ಯೂಟ್ ಮಾಡಿ ನೋಡಿ ಏನಾಗುತ್ತೆ? 5 into 2 minus 3 is less than 7. 10 minus 3. 7 less than 7 is false. ಎಸ್ ಸರ್. ನಾಟ್ ಕರೆಕ್ಟ್. ಹೌದಾನೆ? ನಾಟ್ ಕರೆಕ್ಟ್ ಅಥವಾ ಇನ್ಕರೆಕ್ಟ್. ಅವೆರಡು ರಾಂಗ್ ಆಗುತ್ತೆ. ಅಲ್ಲ, ಎಲ್ಲೆಲ್ಲಿ 2 ಇದೆ ಅದೆಲ್ಲ ರಾಂಗು. ಎಸ್ ಸರ್. ಇದು ರಾಂಗು, ಸರ್. ಇದು ರಾಂಗು, ಇದು ರಾಂಗು, ಇದೊಂದೇ ಕರೆಕ್ಟ್. ಎಸ್ ಸರ್. ಅಷ್ಟೇ ಇಲ್ವಾ? ಟ್ರೆಡಿಷನಲ್ ಮೆಥಡ್ 5x is less than 10, x is less than 10/5 ಅಂದ್ರೆ 2, x less than 2 ಅಂದ್ರೆ x is a natural number ಅಂತ ಹೇಳಿದ್ರೆ ಮೈನಸ್ ಇನ್ಫಿನಿಟಿ ಶುರು ಆಗಿ -2 -1 0 1. ಎಸ್ ಸರ್. 2 ಇಲ್ಲ, 2 ಇಲ್ಲ. ಅರ್ಥ ಆಗ್ತಾ ಇದೆಯಾ? 2 ಬರೆಯಂಗಿಲ್ಲ. ಎಸ್ ಸರ್. ಗೊತ್ತಾಯ್ತಾ?
Solve 3x plus 8 is greater than 2 when x is an integer. ಸೊ ನೋಡು, 0 ಇಂದ ಶುರುವಾಗಿ ಎಲ್ಲವೂ ಇಲ್ಲಿದೆ. ಹಾಂ ಸರ್. -2 ಇಂದ ಶುರುವಾಗಿ ಮುಂದಕ್ಕೆ ಎಲ್ಲ, -1 ಇಂದ ಶುರುವಾಗಿ ಎಲ್ಲ, 1 2 3 4 5 ಮಾತ್ರ ಇದೆ. ಎಸ್ ಸರ್. ಆಯ್ತಾ? ನೋಡೋಣ, ಅಕಸ್ಮಾತ್ ಏನಾದರೂ -2 ಸ್ಯಾಟಿಸ್ಫೈ ಆಗಿಬಿಟ್ರೆ ಹಾಂ ಸರ್, ಅವಾಗ ಇದೊಂದೇ ಕರೆಕ್ಟ್. ಎಸ್ ಸರ್. ಯಾಕೆಂದರೆ ಇಲ್ಲೆಲ್ಲೂ -2 ಇಲ್ಲ. -2 ಹಾಕಿ ನೋಡಿ, 3 × -2 + 8 ಏನಾಯಿತು? -6 + 8 ಅಂದರೆ 2 ಆಯಿತು. ಎಸ್ ಸರ್. 2 ಗ್ರೇಟರ್ ದೆನ್ 2 ಈಸ್ ಫಾಲ್ಸ್. ಆದ್ರಿಂದ -2 ಬರಂಗಿಲ್ಲ. ಎಸ್ ಸರ್. ಆದ್ರಿಂದ ಆಪ್ಷನ್ ಬಿ ರೂಲ್ಡ್ ಔಟ್. ಈ -1 ನೋಡೋಣ. ಎಸ್ ಸರ್. -1 ಸ್ಯಾಟಿಸ್ಫೈ ಆದರೆ ಇಲ್ಲೂ -1 ಇಲ್ಲ, ಇಲ್ಲೂ -1 ಇಲ್ಲ, ಅವಾಗ ಆಪ್ಷನ್ ಸಿ ಕರೆಕ್ಟ್ ಆಗುತ್ತೆ. 3 × -1 + 8 ಏನಾಯಿತು? -3 + 8 ಏನಾಯಿತು? 5 +5 ಈಸ್ ಗ್ರೇಟರ್ ದೆನ್ 2 ಈಸ್ ಟ್ರೂ ಆರ್ ಫಾಲ್ಸ್? ಟ್ರೂ. ಹೌದು ತಾನೆ? ಇದು ಟ್ರೂ ಅಂತ ಹೇಳಿದ್ರೆ ಆಪ್ಷನ್ ಸಿ ಕರೆಕ್ಟ್. ಎಸ್ ಸರ್. ಅರ್ಥ ಆಯ್ತಾ? ಸೊ ಫೈನ್. ಇವಾಗ ಟ್ರೆಡಿಷನಲ್ ಮೆಥಡ್, 3x ಈಸ್ ಗ್ರೇಟರ್ ದೆನ್ 2 - 8. ಎಸ್ ಸರ್. ರೈಟ್? 3x ಈಸ್ ಗ್ರೇಟರ್ ದೆನ್ -6. x is greater than -6/3, x is greater than -2, and x is an integer. Integer greater than -2 ಅಂದರೆ -1 0 1. ಹೌದಾನೆ? ರಿಕ್ವೈರ್ಡ್ ಆನ್ಸರ್ 1 2 3 ಡ್ಯಾಶ್ ಡ್ಯಾಶ್ ಡ್ಯಾಶ್. ಅರ್ಥ ಆಯ್ತಾ? ಟ್ರೆಡಿಷನಲ್ ಮೆಥಡ್ ಕಲಿಸ್ತೆ, ಶಾರ್ಟ್ ಕಟ್ ಮೆಥಡ್. ನೆಕ್ಸ್ಟ್ ಕ್ವೆಶ್ಚನ್ ಓದಪ್ಪ. If x is less than 5, then x is less than 5. X is less than 5 multiply by -x. -x will be greater than -5. Example ಕೊಡ್ಲಾ? yes sir. 2 is less than 5. 2 is less than 5. yes sir. 2,000 ರೂಪಾಯಿ ಇಟ್ಟಿರೋರು 5,000 ರೂಪಾಯಿ ಇಟ್ಟಿರೋರಿಗಿಂತ ಬಡವರು. yes sir. ಹೌದಾ? ಹಾಂ. ಆದರೆ 2,000 ರೂಪಾಯಿ ಸಾಲ ಮಾಡಿರೋರು 5,000 ರೂಪಾಯಿ ಸಾಲ ಮಾಡಿರೋಗಿಂತ ಸಾಹುಕಾರರು. ಎಸ್ ಸರ್. 7th one, if x, y and b are integers and x is less than y, b is less than 0, then ನೋಡಪ್ಪ, x is less than y. ಹೌದಾ? ಎಸ್ ಸರ್. x by negative number is definitely greater than y by negative number. ಎಸ್ ಸರ್. ಅಂದರೆ x by b is greater than y by b. Yes, That's sir. all. Option C is correct. Got it? X is less than y. Yes, sir. X by -1 is greater than y by -1. That's all. X by negative number is greater than y by negative. Yes, sir. X b ನೆಗೆಟಿವ್ ಅಂತ ಕೊಟ್ಬಿಟ್ಟಿದಾರಲ್ಲ, ಹಾಂ, ಅದರಿಂದ x by b is greater than y by b. If x is less than -5 and x is greater than 2, then x belongs to x is less than -5 and x is greater than 2. -5 ಗಿಂತ ಚಿಕ್ಕದಿರ್ಬೇಕಂತೆ, 2 ಗಿಂತ ದೊಡ್ಡದಿರ್ಬೇಕಂತೆ. ಮತ್ತು ಆ ಮನುಷ್ಯ 5 ರೂಪಾಯಿ ಸಾಲ, 5 ರೂಪಾಯಿಗಿಂತ ಜಾಸ್ತಿ ಸಾಲ ಮಾಡ್ಕೊಂಡಿರ್ಬೇಕು, 2 ರೂಪಾಯಿಗಿಂತ ಜಾಸ್ತಿ ಪ್ರಾಫಿಟ್ ಮಾಡಿರ್ಬೇಕು. ಅದೆಂಗೆ ಸಾಧ್ಯ? ಅವನ ಹತ್ರ 2 ರೂಪಾಯಿಗಿಂತ ಜಾಸ್ತಿನೂ ಇರಬೇಕಂತೆ, 5 ರೂಪಾಯಿಗಿಂತ ಜಾಸ್ತಿ ಸಾಲನೂ ಇರಬೇಕಂತೆ. ಇಟ್ ಇಸ್ ನಾಟ್ ಪಾಸಿಬಲ್. ನಂಬರ್ ಲೈನ್ ಮೇಲೆ ಬರೆಯೋಣ. ಇರೋಣಪ್ಪ, ಇದು -5, ಇದು +2. ಸೊ ಲೆಸ್ ದೆನ್ -5 ಅಂದರೆ ಈ ರೀಜನ್. ಹೌದಾ? ಗ್ರೇಟರ್ ದೆನ್ +2 ಅಂದರೆ ಈ ರೀಜನ್. ಎರಡು ಇಂಟರ್ಸೆಕ್ಷನ್ ನಾಟ್ ಪಾಸಿಬಲ್, ಆದ್ರಿಂದ ನಲ್ ಸೆಟ್. ನೆಕ್ಸ್ಟ್ ಕ್ವೆಶ್ಚನ್ ಓದಪ್ಪ. If x is greater than -2 and x is less than 9, then x belongs to x -2 ಗಿಂತ ಜಾಸ್ತಿ ಇರಬೇಕು, 9 ಗಿಂತ ಕಡಿಮೆ ಇರಬೇಕು. ಸಿಂಪಲ್. ಯಾರು 2,000 ಸಾಲ ಮಾಡಿದವರಿಂದ ಹಿಡಿದು 9,000 ರೂಪಾಯಿ ಪಾಸಿಟಿಬಲ್ ಇರೋರ ತನಕ ಹುಡುಕಿ ಅಂತ ಹೇಳಿದ್ರೆ, ಸೊ -2 to 9. ಹೌದು ತಾನೆ? ಎಕ್ಸ್ ಡೈರೆಕ್ಟ್ಲಿ ಬಿಲಾಂಗ್ಸ್ ಟು
ಎಕ್ಸ್ ಬಿಲಾಂಗ್ಸ್ ಟು -2 to 9. ಸೊ ನೀವೇನಾದ್ರು ಬ್ರಾಕೆಟಲ್ಲಿ ಬರೆದ್ರೆ ಇದು -2, ಇದು 9. -2 ಇಂದ ಪ್ರಾರಂಭಗೊಂಡು 9 ತನಕ, 9 ಇಂದ ಹಿಂದಕ್ಕೆ ಆ್ಯಕ್ಚುಲಿ ಎಕ್ಸ್ ಲೆಸ್ ದೆನ್ 9 ಅಂದರೆ ಇದು ನಿಮಗೆ ಗ್ರೀನು ಮತ್ತು ಬ್ಲ್ಯಾಕ್ ಓವರ್ಲ್ಯಾಪಿಂಗ್ ರೀಜನ್ ಇದೆಯಲ್ಲ, ದಿಸ್ ಇಸ್ ದ ಓವರ್ಲ್ಯಾಪಿಂಗ್ ರೀಜನ್ -2 to 9. ಗಾಟ್ ಇಟ್? ಅಂದರೆ ಓಪನ್ ಇಂಟರ್ವಲ್. ವೈ ನಾಟ್ ದಿಸ್? ಇದು ಯಾಕಿಲ್ಲ? ಯಾಕೆಂದರೆ ಇದು ಕ್ಲೋಸ್ಡ್ ಇಂಟರ್ವಲ್ ಇದೆ. ಕ್ಲೋಸ್ಡ್ ಇಂಟರ್ವಲ್ ಬರಂಗಿಲ್ಲ. 11th one. If x is less than -5 and x is less than -2, then x belongs to. X is less than -5, x is less than -2. Yes, sir. ಸೊ ಎಕ್ಸು -5ಗಿಂತ ಚಿಕ್ಕದಾಗಿರ್ಬೇಕಂತೆ, ಆಮೇಲೆ -2ಗಿಂತನೂ ಚಿಕ್ಕದಾಗಿರ್ಬೇಕಂತೆ. Yes, sir. ಸೊ ಓವರ್ಲ್ಯಾಪಿಂಗ್ ರೀಜನ್ನು -5ಗಿಂತ ಚಿಕ್ಕದು, ಹೌದಲ್ಲ? ಇದೇ ಓವರ್ಲ್ಯಾಪಿಂಗ್ ರೀಜನ್. The solution set of linear equation represented on the number line as shown is m comma infinity. Find m. ಒಂದು ನಿಮಿಷ. ಈಗ ಓದಪ್ಪ. The solution set of linear equation represented on the number line as shown is m comma infinity. Find m. ಓಕೆ, ಇಲ್ಲಿ ಏನಾಗಿದೆ, m comma infinity ಅಂತೆ. This is represented. You can clearly see m should be equal to 5. ಹೌದು ತಾನೆ? ಓಪನ್ ಇಂಟರ್ವಲ್ ಆದ್ದರಿಂದ m should be equal to 5. 13th one. Solution of a linear inequality is represented on the number line as shown in the solution set is. ಇಲ್ಲಿ ಸೊಲ್ಯೂಷನ್ ಶೀಟ್ ಏನು ಕೊಟ್ಟಿದ್ದಾರೆ? 5 ಇಂದ ಪ್ರಾರಂಭಗೊಂಡು ಮುಂದಕ್ಕೆ ಇನ್ಫಿನಿಟಿ ತನಕ ಮೂವ್ ಆಗಿ ಅಂತ ಹೇಳಿದ್ರೆ m should be equal to 5 or x belongs to 5 to infinity closed interval 5. ಅಕಸ್ಮಾತ್ ಏನಾದರೂ ಹೀಗಿದ್ದಿದ್ರೆ ಓಪನ್ ಇಂಟರ್ವಲ್ ಅಂತ ಬರಿತಾ ಇದೆ. x belongs to 5 to infinity ಇದಕ್ಕಾಗಿದ್ರೆ ಇದು ಎಕ್ಸ್ಟ್ರಾ ಇನ್ಫಾರ್ಮೇಶನ್, ಇದು ಆನ್ಸರ್. ಅರ್ಥ ಆಯ್ತಾ? 14th one. Solution of a linear inequality is represented on the number line as shown. The solution set is. ನೋಡಪ್ಪ, ಇದು ಕ್ಲೋಸ್ಡ್ ಇಂಟರ್ವಲ್ ಆಗಿರೋದ್ರಿಂದ ಇದ್ರ ಮುಂದ್ಗಡೆ ಆರೋ ಮಾರ್ಕ್ ಈ ತರ ತೋರಿಸ್ತಾ ಇರೋದ್ರಿಂದ x belongs to 9/2 to close bracket 9/2 to infinity. Yes, sir. 15th one. Solution of a linear inequality is represented on the number line as shown. The solution set is. ನೋಡಪ್ಪ, ಇದು ಲೆಫ್ಟ್ ಹ್ಯಾಂಡ್ ಸೈಡ್ಗಿದೆ ಮತ್ತೆ ಇದು ಓಪನ್ ಪಾಯಿಂಟ್ ಆಗಿರೋದ್ರಿಂದ ನಾನು 7/2 ನಲ್ಲಿ ಕ್ಲೋಸ್ ಆಗ್ತಾ ಇರೋದ್ರಿಂದ x belongs to -infinity comma 7/2 open 7/2 open -infinity. Option A. 16th one. Solution of a linear inequality is represented on the number line as shown. The solution set is. ನೋಡಪ್ಪ, ಟುವರ್ಡ್ಸ್ ಲೆಫ್ಟ್ ಸೈಡ್ ಆರೋ ಮಾರ್ಕ್ ಇರೋದ್ರಿಂದ -infinity 2 ತನಕ ಇದೆ. 2 ಪಾಯಿಂಟ್ ಕ್ಲೋಸ್ ಆಗಿರೋದ್ರಿಂದ -2 ಪಾಯಿಂಟ್ ಕ್ಲೋಸ್ ಆಗಿರೋದ್ರಿಂದ -infinity to -2. -infinity ಯಾವಾಗಲೂ ಓಪನ್ ಬ್ರಾಕೆಟ್ ಇರಬೇಕು. -2. If -4x is greater than or equal to 12, then x dash -3. ನೋಡಪ್ಪ, -4x is greater than or equal to 12. This implies x is less than or equal to 12 by -4. x is less than or equal to -3. ಆದ್ರಿಂದ ಇಲ್ಲಿ ಲೆಸ್ ದೆನ್ ಆರ್ ಈಕ್ವಲ್ ಟು -3 ನಿಮ್ಗಾಗಲೇ ಹೇಳ್ಕೊಟ್ಟಿದ್ದೀನಿ. ನೆಗೆಟಿವ್ ನಂಬರ್ ಇಂದ ಮಲ್ಟಿಪ್ಲೈ ಮಾಡಲಿ, ಡಿವೈಡ್ ಮಾಡಲಿ, ಇನ್ಇಕ್ವಾಲಿಟಿ ಚೇಂಜ್ ಮಾಡಿ. If -3/4x is less than or equal to -3, then x dash 4 is. ನೋಡಪ್ಪ, -3x/4
ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು -3 ಇದೆಯಲ್ಲ, ಎಸ್ ಸರ್. ನಾನೇನು ಮಾಡ್ತೀನಿ, ದಿಸ್ ಇಂಪ್ಲೈಸ್ -3x ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು -3 ಇಂಟು 4 ಡಿವೈಡ್ ಬೈ -3. ಅವಾಗ ಏನಾಗುತ್ತೆ, x is greater than or equal to -3 by -3 into 4 dividing by -3. Okay sir. X is greater than or equal to 4. Greater than or equal to 4. Yes sir. If x is greater than -5 then 4x dash -20. ನೋಡಪ್ಪ, x ಗ್ರೇಟರ್ ದೆನ್ -5 ಆದಂಥ ಸಂದರ್ಭದಲ್ಲಿ 4x is greater than 4 into -5, 4x is greater than 5 -5. -20 ನಾ? ಹಾಂ ಸರ್, ಸಿಂಪ್ಲಿ ಇದು ಗ್ರೇಟರ್ ಬರಬೇಕು. ಅರ್ಥ ಆಯ್ತಲ್ವಾ? ಎಸ್ ಸರ್. 21st question. If x is greater than y and z is less than 0 then -xz dash -5z. ನೋಡಪ್ಪ, x ಗ್ರೇಟರ್ ದೆನ್ y ಆಗಿರೋದ್ರಿಂದ ನೆಗೆಟಿವ್ zx ಈಸ್ ಲೆಸ್ಸರ್ ದೆನ್ ನೆಗೆಟಿವ್ zy, ಬಿಕಾಸ್ ಮೈನಸ್ ಸೈನಿಂದ ಮಲ್ಟಿಪ್ಲೈ ಮಾಡಿದ್ರೆ ಆಯಿತಾ, ಹೀಗಾಗಬೇಕಾಗಿತ್ತು. ಆದರೆ ಇಫ್ z ಈಸ್ ನೆಗೆಟಿವ್ ಆವಾಗ ದಿಸ್ ಈಸ್ ನಾಟ್ ಆಗತ್ತೆ. ಅಂದರೆ -zx ವಿಲ್ ಬಿ ಗ್ರೇಟರ್ ದೆನ್ -zy. ಇನ್ನೊಂದ್ಸತಿ ಹೇಳ ನೋಡು, ಎಕ್ಸ್ ಗ್ರೇಟರ್ ದೆನ್ ವೈ, ರೈಟ್. ಝೆಡ್ ಈಸ್ ನೆಗೆಟಿವ್. ಝೆಡ್ ನೆಗೆಟಿವ್ ಆದರೆ -z ಏನಾಯಿತು, ಪಾಸಿಟಿವ್. ಅಂದರೆ ಇವಾಗ ಏನಾಗುತ್ತೆ, ಎಕ್ಸ್ ಇಂಟು -z ಅಂದರೆ ಎಕ್ಸ್ ಇಂಟು ಪಾಸಿಟಿವ್ ಕ್ವಾಂಟಿಟಿ ಈಸ್ ಡೆಫಿನೆಟ್ಲಿ ಗ್ರೇಟರ್ ದೆನ್ ವೈ ಇಂಟು ಪಾಸಿಟಿವ್ ಕ್ವಾಂಟಿಟಿ. ಈ ಪಾಸಿಟಿವ್ ಕ್ವಾಂಟಿಟಿ ಅಂದ್ರೆ ಏನು, -z ಈಸ್ ಗ್ರೇಟರ್ ದೆನ್ ವೈ ಇಂಟು -z. ಅರ್ಥ ಆಯ್ತು? ಇನ್ನೊಂದ್ಸತಿ ಹೇಳಪ್ಪ. ಈಗ ಏನಾಯಿತು, ಎಕ್ಸ್ ಈಸ್ ಗ್ರೇಟರ್ ದೆನ್ ವೈ, ಕರೆಕ್ಟ್? ಸರ್. ಈಗ -z, ಈಗ z ಈಸ್ ನೆಗೆಟಿವ್ ಅಂತ ಕೊಟ್ಬಿಟ್ಟಿದ್ದಾರೆ. -z ಈಸ್ ಪಾಸಿಟಿವ್. ಅಂದರೆ ಎಕ್ಸ್ ಇಂಟು -z ಈಸ್ ಗ್ರೇಟರ್ ದೆನ್ ವೈ ಇಂಟು -z. ಯಾಕೆಂದರೆ ಯು ಆರ್ ಮಲ್ಟಿಪ್ಲೈಯಿಂಗ್ ಬೈ ಎ ಪಾಸಿಟಿವ್ ಕ್ವಾಂಟಿಟಿ. ಆದ್ದರಿಂದ -zx ಈಸ್ ಗ್ರೇಟರ್ ದೆನ್ -zy. ಸೊ ಅದರಿಂದ ದಿಸ್ ಈಸ್ ಗ್ರೇಟರ್ ದೆನ್. If p is greater than 0 and q is less than 0 then p minus q dash p. P greater than 0 and q less than 0. Right. ನೋಡಪ್ಪ, p greater than 0, q less than 0. q less than 0 ಅಂದರೆ -q ಏನಾಗುತ್ತಪ್ಪ, +q. -q is greater than 0. Correct? Yes sir. So -q greater than 0 ಆಗಿರೋದ್ರಿಂದ I'll add p both the sides. Yes sir. p minus q must be greater than p. Yes sir. ಅರ್ಥ ಆಯ್ತಾ? ಆದ್ರಿಂದ p minus q is greater than p. Yes sir. 23rd. Solve the following linear inequality equation. 2x minus 4 is less than or equal to 0. 2x is less than or equal to 4. X is less than or equal to 2. X belongs to -infinity to 2. 2, yes sir. Including infinity to excluding minus infinity. Yes sir. -infinity to 2. Option A is correct. Correct answer. So ವಿದ್ಯಾರ್ಥಿಗಳೇ, ಇದುವರೆಗೂ ನಾವು ಲೀನಿಯರ್ ಇನ್ಇಕ್ವಾಲಿಟೀಸ್ ಚಾಪ್ಟರಿನ ಕೆಲವು ಪ್ರಶ್ನೋತ್ತರಗಳನ್ನು ಡಿಸ್ಕಸ್ ಮಾಡಿದ್ದೀವಿ. ಸರಿಸುಮಾರು ಅರ್ಧ ಗಂಟೆಯ ವಿಡಿಯೋ ಆಗಿರ್ತದೆ. ನಿಮಗೆ ಈ ಪಾಠಗಳು ಇಷ್ಟ ಆಗಿದ್ದರೆ ನಮ್ಮ ದಿವಿಗೆ ಸಂಸ್ಥೆಯ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ. ಮತ್ತು ವಿದ್ಯಾರ್ಥಿಗಳೇ, ನಿಮಗೆ ಇದೇ ರೀತಿಯ ಪಾಠಗಳು ಬೇಕಂದರೆ ದೇವಿಗೆ ಟ್ಯೂಷನ್ ಸೇರ್ಕೋಬೋದು, ಅಥವಾ ಮುಂದಿನ ವರ್ಷ ನಮ್ಮದೇ ಆದ ಒಂದು ಕಾಲೇಜನ್ನು ಪ್ರಾರಂಭಿಸ್ತಾ ಇದ್ದೀವಿ. ಫಸ್ಟ್ PUC ಇಂದ ಸೆಕೆಂಡ್ PUCಗೆ ಚೇಂಜ್ ಆಫ್ ಕಾಲೇಜ್ ಲೆಕ್ಕದಲ್ಲಿ ನೀವು ನಮ್ಮ ದೇವಿಗೆ ಸಂಸ್ಥೆಗೆ ಖಂಡಿತವಾಗಿಯೂ ಸೇರ್ಕೋಬೋದು. ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ ವಿದ್ಯಾರ್ಥಿಗಳೇ. ನಮಸ್ಕಾರ.